ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ತಾರಕಕ್ಕೇರಿತ್ತು. ಆದರೆ ಡಿಸಿಎಂ ಮತ್ತು ಸಿಎಂ ಇಬ್ರು ಕೂಡ ಡೆಲ್ಲಿ ಪ್ರವಾಸದಿಂದ ವಾಪಸ್ ಬರ್ತಾ ಇದ್ದಂತೆ ಸಿಎಂ ಕೊಟ್ಟಂತಹ ಸ್ಟೇಟ್ಮೆಂಟ್ 5 ವರ್ಷ ನಾನೇ ಸಿಎಂ ಅಂತ ಹೇಳಿ. ಸೊ ಈ ಚರ್ಚೆಗೆ ಬ್ರೇಕ್ ಹಾಕದಂಗೆ ಸಿದ್ದರಾಮಯ್ಯನವರ ಆ ಸ್ಟೇಟ್ಮೆಂಟ್. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಧ್ವನಿ ಎತ್ತಿದ್ರಲ್ಲ, ಧ್ವನಿ ಎತ್ತಿದವರಿಗೂ ಮಾತಿನಲ್ಲೇ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಸಿಎಂ ಸ್ಟೇಟ್ಮೆಂಟ್ ಬಳಿಕ ಡಿಕೆ ಶಿವಕುಮಾರ್ ಆಪ್ತರು ಕುತ ಕುದಿತಾ ಇದ್ದಂತಿದೆ. ಡಿಕೆ ಶಿವಕುಮಾರ್ ಅತ್ಯಾಪ್ತರಲ್ಲಿ ಈಗ ತಳಮಳ ಶುರುವಾಗಿದೆ. ಹಾಗಾದ್ರೆ ಡಿಕೆ ಮುಂದಿನ ನಡೆ ಏನು ಅಂತ ಪಕ್ಷ ಸಂಘಟನೆ ಮಾಡಿ ಸರ್ಕಾರ ಅಧಿಕಾರಕ್ಕೆ ತರುವಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರ ಹೆಚ್ಚಾಗಿದೆ. ಅಷ್ಟು ಸುಲಭವಾಗಿ ಶಸ್ತ್ರ ತ್ಯಾಗ ಮಾಡೋದಿಲ್ಲ ಡಿಕೆ ಶಿವಕುಮಾರ್ ಅವರು, ಅಷ್ಟು ಸುಲಭವಾಗಿ ಹಂಗೆಲ್ಲ ಆಗೋದಿಲ್ಲ ಅಂತೇಳಿ ಡಿಕೆ ಶಿವಕುಮಾರ್ ಆಪ್ತರು ಹೇಳ್ತಾ ಇದ್ದಾರೆ. ಸಿಎಂ ಕುರ್ಚಿ ಸಿಗ್ಲಿಲ್ಲ ಅಂತಂದ್ರೆ ಮುಂದೆ ಹೊಸದಾಗಿಯೇ ದಾಳ ಉರುಳಿಸ್ತಾರಾ ಅನ್ನುವಂಥ ಚರ್ಚೆ ಈಗ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. 2028ಕ್ಕೆ ನನಗೆ ನಾಯಕತ್ವ ಕೊಡಿ ಅಂಥೇಳಿ ವರಿಷ್ಠರಿಗೆ ಒತ್ತಡ ಏನಾರು ಆಗ್ತಾರಾ ಗೊತ್ತಿಲ್ಲ, ಅಥವಾ ಈ ಹಿಂದೆಯೇ ಹೇಳಿದಂತೆ ಕಾದು ನೋಡುವ ತಂತ್ರನ ಬಿಹಾರ ಎಲೆಕ್ಷನ್ ಆದಮೇಲೆ ಮತ್ತೆ ಈ ಒಂದು ಚರ್ಚೆಗೆ ಏನಾದರೂ ಒಂದು ಮುನ್ನುಡಿ ಬರೀತಾರಾ ಹೀಗನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಬಟ್ ರಾಜಕೀಯ ಪಡಸಾಲೆಯಲ್ಲಿ ಮಾತ್ರ ಈ ಸ್ಟೇಟ್ಮೆಂಟು ಸಿದ್ದರಾಮಯ್ಯನವರು ನಾನೇ 5 ವರ್ಷ ಸಿಎಂ ಆಗ್ತೀನಿ ಅಂತ ಕೊಟ್ಟಂಥ ಸ್ಟೇಟ್ಮೆಂಟು ನಾನಾ ರೀತಿಯ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ ಫೋನ್ ಸಂಪರ್ಕದಲ್ಲಿ. ದೀಪಾ, ಈ ಹಿಂದೆ ಸಿಎಂ ಕೊಟ್ಟರಲ್ಲ ಸ್ಟೇಟ್ಮೆಂಟು 5 ವರ್ಷ ನಾನೇ ಸಿಎಂ ಅಂತ, ಹಂಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಂತೆ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆದರು. ಆದರೆ ಡಿ ಕೆ ಶಿವಕುಮಾರ್ ಆಪ್ತರು ಮಾತ್ರ ಸೈಲೆಂಟ್ ಆಗಿಲ್ಲ. ಮುಂದೆ ಇದೆ 2028ಕ್ಕೆ ಅವರೇ ಮತ್ತೆ ಬರ್ತಾರೆ, ಅವರೇ ಅಧಿಕಾರ ವಹಿಸ್ಕೊಳ್ತಾರೆ ಅಂತ ಒಬ್ಬರು, ಮತ್ತೊಬ್ರು ಹೇಳ್ತಾರೆ ಬಿಹಾರ ಎಲೆಕ್ಷನ್ ಆದಮೇಲೆ ನೋಡಿ ಅಂತ. ಸೊ ಹಾಗಾಗಿ ಏನೇನು ಚರ್ಚೆ ಆಗ್ತಾ ಇದೆ ಇದ್ರ ಬಗ್ಗೆ ಅಂತ? ಎಲ್ಲಿ ದೆಹಲಿಯಲ್ಲಿ ಕೂತು ರಣಕಹಳೆಯನ್ನ ಊದಿದಂತಹ ಸಿಎಂ ಸಿದ್ದರಾಮಯ್ಯ ಅವರ ಪ್ರತಿ ಮಾತಿಗೂ ಕೂಡ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿಯೇ ಉತ್ತರವನ್ನ ಕೊಡ್ತಾ ಇದ್ದಾರೆ. ಆದ್ರೆ ಆ ಉತ್ತರ ಸೈಲೆಂಟ್ ಆಗಿದೆ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಅದರ ಹಿಂದೆ ಅಂದ್ರೆ ಆ ಉತ್ತರಗಳು ಹೇಳಿಕೆಗಳ ಹಿಂದೆ ಏನೋ ನಡೀತಿದೆ ಅನ್ನೋದಂತೂ ಸತ್ಯ. ಯಾಕಂದ್ರೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಅಷ್ಟು ಬೇಗ ಶಸ್ತ್ರತ್ಯಾಗ ಮಾಡೋದಿಲ್ಲ ಅನ್ನುವಂತಹದ್ದು ಗೊತ್ತಿರುವಂತಹ ವಿಚಾರ. ಅದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಿಚಾರ ಆಗಿರ್ಬೋದು, 2-3 ಖಾತೆ ತೆಗೆದುಕೊಳ್ಳುವಂತಹ ವಿಚಾರ ಆಗಿರ್ಬೋದು, ಅದನ್ನೂ ಹೊರತುಪಡಿಸಿದಂತೆ ಏನು ಸರ್ಕಾರ ಅಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂತಹ ಸಮಯದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗುವಂತಹ ಸಮಯದಲ್ಲಿ 5-6 ದಿನ ತಳ್ಳಿ ಹಾಕಿದ್ದು ಕೂಡ ಗೊತ್ತಿರುವಂತಹ ನಿದರ್ಶನ. ಹಾಗಾಗಿ ಸದ್ಯಕ್ಕಂತೂ ಅವರು ಸುಮ್ಮನೆ ಇರೋದಿಲ್ಲ ಅನ್ನುವಂತಹದ್ದಂತೂ ನಿಜ. ಆದ್ರೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿಯೇ ತಮ್ಮ ಬಾಣವನ್ನ ಬಿಡ್ತಾ ಇದ್ರೆ ಆಪ್ತರು ಅತ್ಯಾಪ್ತರ ಮೂಲಕ ಹೈಕಮಾಂಡ್ಗೆ ಒಂದಿಷ್ಟು ಮನವಿಯನ್ನ ಅಥವಾ ಒತ್ತಡವನ್ನ ಹಾಕುವಂತಹ ಕೆಲಸವನ್ನೇನಾದ್ರೂ ಇನ್ನು ಮುಂದೆ ಮಾಡ್ತಾರಾ ಅಂತ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಪದೇ ಪದೇ ತಮ್ಮ ಸ್ಥಾನ ಉಳಿಸ್ಕೊಳ್ಳೋದಿಕ್ಕೇನೆ ಈ ರೀತಿಯಾದಂತಹ ಹೇಳಿಕೆಗಳನ್ನ ನೀಡ್ತಿದ್ದಾರೆ ಅನ್ನುವಂತಹದ್ದು ಕಾಂಗ್ರೆಸ್ ವಲಯದಲ್ಲಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಪದೇ ಪದೇ ತಮ್ಮ ಸ್ಥಾನದ ವಿಚಾರವಾಗಿ ಅವರು ಟ್ವೀಟ್ ಮಾಡುವಂತಹದ್ದು ಅಥವಾ ಎಕ್ಸ್ಪೋಸ್ಟ್ ಹಾಕುವಂತಹದ್ದು ಅಥವಾ ಹೇಳಿಕೆಗಳನ್ನ ನೀಡ್ತಾ ಇರೋದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಏನೋ ಆಗ್ತಿದೆ ಕಾಂಗ್ರೆಸ್ ಅದರಲ್ಲೂ ಸ್ಥಾನದ ವಿಚಾರವಾಗಿ ಅನ್ನುವಂತಹದ್ದು ಸ್ಪಷ್ಟ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಂತೂ ಸುಮ್ನೆ ಕೂತಿಲ್ಲ. ಇನ್ ಕೇಸ್ ಹಂಗೇನಾದ್ರೂ ಸುಮ್ನೆ ಕೂತಿದ್ದೇ ಆಗಿದ್ದಲ್ಲಿ ಅದು ಕೆಲವೇ ದಿನಗಳ ಕಾಲ ಅಷ್ಟೇ ಅನ್ನುವಂತಹದ್ದಂತೂ ನಿಜ. ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.